ಅಂಜಲ್ ಮೀನಿದು ಬಿರಿಯಾನಿ ಟ್ರೈ ಮಾಡಿದ್ದೀರಾ? ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ಫುಡ್ ಅಡ್ವೆಂಚರ್ ಬಂದು ಲೇ ಸ್ಪ್ಯಾರೋಸ್ ಬೀಚ್ ರೆಸಾರ್ಟ್ ಮ್ಯಾಂಗ್ಳೂರಲ್ಲಿ. ಈ ಜಾಗ ಬಗ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಗೊತ್ತಾದದು. ಇದು ಬಂದು ಮ್ಯಾಂಗ್ಳೂರಿದು ಪನಂಬೂರ್ ಬೀಚ್ ಅಲ್ಲಿ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಬರುವಾಗ ಇದು ತಗೊಳ್ತಾರೆ ಎಂಟ್ರಿ ಫೀಸ್. ಬಟ್ ಅದು ರಿಸೀಟ್ ಹಿಡ್ಕೊಂಡು ಬಿಲ್ ಪೇ ಮಾಡುವಾಗ ಅದನ್ನು ತೋರಿಸಿದ್ರೆ ಆ ಅಮೌಂಟನ್ನು ಡಿಡಕ್ಟ್ ಮಾಡ್ತಾರೆ ನಮ್ಮ ಬಿಲ್ಲಿಂದ. ತುಂಬ ಸ್ಪೇಷಿಯಸ್ ಪಾರ್ಕಿಂಗ್ ಜಾಗ ಉಂಟು ಮತ್ತು ಭಯಂಕರ ಸ್ಪೇಷಿಯಸ್ ಏರಿಯಾ. ಬೀಚ್ ಅಂತೂ ಹತ್ತಿರದಲ್ಲೇ ತುಂಬ ಫ್ಯಾನ್ಸಿಯಾಗಿ ಡೆಕೋರೇಟ್ ಮಾಡಿದ್ದಾರೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ಒಳಗೆ ಹೋದೆವು ನಾವು. ಒಳಗಡೆದು ಆ್ಯಂಬಿಯನ್ಸ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಇಲ್ಲಿ ಎಂಟರ್ ಆಗುವಾಗನೇ ಒಂದು ಡಿಸ್ಪ್ಲೇ ಇಟ್ಟಿದ್ದಾರೆ ಸೀ ಫುಡ್ಡಿದು. ಲಾಬ್ಸ್ಟರ್, ಜೆಂಜಿ ಎಲ್ಲ ಬೇರೆ ಬೇರೆ ಟೈಪ್ ಮೀನು ಎಲ್ಲದನ್ನು ತುಂಬ ಚೆಂದಾಗಿ ಇಟ್ಟಿದ್ದಾರೆ. ಮತ್ತು ಅದರ ಆಪೋಸಿಟ್ ಸೈಡ್ ಆಗಿ ಕೇಕ್ಸ್ ಎಲ್ಲದ ಇಟ್ಟಿದ್ರು. ನೋಡುಗನೇ ಆಸೆ ಆಗ್ತಾ ಇತ್ತು. ಇಂಟೀರಿಯರ್ ತುಂಬ ಚೆಂದ ಮಾಡಿದ್ದಾರೆ. ನಾವು ಮೇಲೆ ಕುತ್ಕೊಳ್ಳಿಕ್ಕೆ ಹೋದೆವು. ಅಲ್ಲಿಂದ ಇಡೀ ರೆಸ್ಟೋರೆಂಟ್ ತುಂಬ ಚೆಂದ ಕಾಣ್ತಾ ಇತ್ತು. ಇಲ್ಲಿ ಡ್ರಿಂಕ್ಸ್ ಸಹ ಅವೈಲೇಬಲ್ ಉಂಟು. ಇಲ್ಲಿ ಔಟ್ಡೋರ್ ಸೀಟಿಂಗ್ ಇದು ಆಪ್ಷನ್ ಸಹ ಉಂಟು. ಸೊ ಹೊರಗಡೆ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡಲಿಕ್ಕೆ ಇದ್ರೆ ಅದು ಸಹ ಆಗ್ತದೆ. ಇದು ವಾಟರ್ ಬಾಟಲ್ ಸಹ ಸೂಪರ್ ಫ್ಯಾನ್ಸಿ ಅಂತ ಹೇಳ್ಬೋದು. ಸ್ಮಾರ್ಟ್ ವಾಟರ್ ಕೊಟ್ಟದು. ನಾವು ಟೇಸ್ಟ್ ಮಾಡಿದ್ದೇವೆ. ನಾರ್ಮಲ್ ನೀರಾಗವೇ ಇತ್ತು. ನಾವು ರೀಲ್ಸ್ ಅಲ್ಲೆಲ್ಲ ಮೆನ್ಯೂ ನೋಡಿ ಹೋಗಿದ್ದೇವೆ. ಬಟ್ ಅಲ್ಲಿ ಹೋದಾಗ ಗೊತ್ತಾಯ್ತು ಅವರದ್ದೇನೋ ಸ್ಪೆಷಲ್ ಎಡಿಷನ್ ಅಂತ ನಡೀತಾ ಇತ್ತು. ಬೇರೆ ಫುಡ್ ಮೆನ್ಯೂ ಇತ್ತು. ಫಸ್ಟ್ ನಾವು ಟ್ರೈ ಮಾಡಿದ್ದು ಬಟರ್ ಗಾರ್ಲಿಕ್ ಪ್ರಾನ್ಸ್. ಯಾಕಂದ್ರೆ ನಾವು ಎಲ್ಲಿ ಹೋದರೆ ಪ್ರಾನ್ಸ್ ತಿನ್ನಲೇಬೇಕು ನಮಗೆ. ಸೂಪರ್ ಫ್ರೆಶ್ ಆಗಿತ್ತು ಮತ್ತು ಪರ್ಫೆಕ್ಟ್ಲಿ ಕುಕ್ಡ್. ಡ್ರಿಂಕ್ಸಿಗೆ ಬಂದು ಪಿನಾಕೊಲಾಡ ತಗೊಂಡೇವೆ ಮತ್ತು ಸನ್ ಬ್ರೀಸ್ ಅಂತ ತಗೊಂಡೇವೆ. ಸನ್ ಬ್ರೀಸ್ ಆನೆಸ್ಟ್ಲಿ ತುಂಬ ಒಳ್ಳೆ ಇತ್ತು, ರಿಫ್ರೆಶಿಂಗ್ ಇತ್ತು. ಪಿನಾಕೊಲಾಡ ಓಕೆ ಇತ್ತು, ಏನು ತುಂಬ ಎಕ್ಸ್ಟ್ರಾಡಿನರಿ ಹಾಗೇನಿರಲಿಲ್ಲ. ಮತ್ತೆ ಬಂದು ಚಿಕನ್ ಟಿಕ್ಕಾ ಟ್ರೈ ಮಾಡಿದ್ದೇವೆ. ಸೂಪರ್ ಸಾಫ್ಟ್ ಆಗಿ ಒಳ್ಳೆ ಇತ್ತಿದ್ದು ಸಹ. ವರ್ಜಿನ್ ಪಿನಾಕೊಲಾಡ ಸ್ವಲ್ಪ ಡಿಸಪಾಯಿಂಟಿಂಗ್ ಇತ್ತು. ಚಿಕನ್ ಟಿಕ್ಕಾ ಸಹ ಸೂಪರ್ ಜ್ಯೂಸಿ ಆಗಿತ್ತು. ನೆಕ್ಸ್ಟ್ ಬಂದು ನಾವು ಸ್ಕ್ವಿಡ್ ಕಾಲಮಾರಿ ತಗೊಂಡದು. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿತ್ತು. ಡಿಪ್ ಸಹ ತುಂಬ ಒಳ್ಳೆ ಇತ್ತಿದ್ರು ಅದು. ಇದು ನಮಗೆಲ್ಲರಿಗೆ ಸಹ ಖುಷಿ ಆಯಿತು. ಯಾಕಂದರೆ ಕರೆಕ್ಟ್ ಫ್ರೈ ಆಗಿತ್ತು ಮತ್ತು ಸಾಫ್ಟ್ ಸಹ ಇತ್ತು, ಕ್ರಿಸ್ಪಿ ಸಹ ಇತ್ತು. ಸೊ ಕಾಂಬಿನೇಷನ್ ತುಂಬ ಒಳ್ಳೆ ಇತ್ತು. ಮತ್ತು ಚಿಕನ್ ಪೆಪ್ಪರ್ ಫ್ರೈ ಟ್ರೈ ಮಾಡಿದ್ದೇವೆ. ಮತ್ತು ಇದು ಬಂದು ಡ್ರ್ಯಾಗನ್ ಚಿಕನ್. ಟೇಸ್ಟಿ ಇತ್ತು. ಬಟ್ ನನಗೆ ಪರ್ಸ್ನಲಿ ಎರಡು ಸಹ ತುಂಬ ಖಾರ ಇತ್ತು. ತುಂಬ ಅಂದರೆ ತುಂಬ ಖಾರ ಅನಿಸ್ತು. ಬೋಲ್ಡ್ ಸ್ಪೈಸಿ ಫ್ಲೇವರ್ಸ್ ಇಷ್ಟ ಇರುವವರಿಗೆ ಅದು ಖುಷಿ ಆಗ್ಬೋದು. ಇಲ್ಲಿ ನಾವು ಕೂತ್ಕೊಂಡಿಂದ ಇದು ನಮ್ಮ ವ್ಯೂ ಇತ್ತು, ಬ್ಯೂಟಿಫುಲ್. ಮತ್ತು ನಾವು ಮೇನ್ ಕೋರ್ಸಿಗೆ ದ ಕ್ಲಾಸಿಕ್ ಚಿಕನ್ ಟಿಕ್ಕಾ ಮಸಾಲ ತಗೊಂಡದು. ಮತ್ತು ವೇಟರ್ ಒಂದು ಸಜೆಸ್ಟ್ ಮಾಡಿದರು ಕಾರ್ದವಾಲ ಚಿಕನ್ ಅಂತ, ಗ್ರೀನ್ ಕಲರ್ ಗ್ರೇವಿಯಲ್ಲಿ. ನಾವು ಯೂಶ್ವಲ್ ಆರ್ಡರ್ ಮಾಡೋದಕ್ಕಿಂತ ಸ್ವಲ್ಪ ಬೇರೆ. ಮತ್ತು ದ ಯೂಶ್ವಲ್ ಬಟರ್ ನಾನ್ ಮತ್ತು ಗಾರ್ಲಿಕ್ ನಾನ್ ತಗೊಂಡದು. ನನಗೆ ಪರ್ಸ್ನಲಿ ಹೈಲೈಟ್ ಆಫ್ ದ ಮೀಲ್ ಅಂದರೆ ಇದು ಬಂದು ಅಂಜಲ್ ಬಿರಿಯಾನಿ. ಮೇನ್ ಕೋರ್ಸ್ ಇದು ಮಾತಾಡೋದಂದರೆ ನಾನೆಲ್ಲ ತುಂಬ ಒಳ್ಳೆ ಇತ್ತು. ಚಿಕನ್ ಟಿಕ್ಕಾ ಮಸಾಲೆ ಸಹ ಖುಷಿ ಆಯಿತು. ಬಟ್ ಕಾರ್ಡವಾಲ ಸ್ವಲ್ಪ ಟೇಸ್ಟ್ ನಾವು ಫೆಮಿಲಿಯರ್ ಇಲ್ಲದಿಂದ ಸ್ವಲ್ಪ ಬೇರೆವೇ ಇತ್ತು ಅದು. ಇದು ಅಂತೂ ಆನೆಸ್ಟ್ಲಿ ನೆಕ್ಸ್ಟ್ ಲೆವೆಲ್. ಆನೆಸ್ಟ್ಲಿ ಹೇಳೋದಂದರೆ ಅಂಜಲ್ ಫಿಶ್ ಬಿರಿಯಾನಿ 900 ರುಪೀಸಿಗೆ. ಬಟ್ ಅದು ಅಷ್ಟೇ ಡೆಲಿಷಿಯಸ್ ಆಗಿತ್ತು. ನಾವು ಎಂತ ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಟ್ರೈ ಮಾಡುವ ಅಂತ ತಗೊಂಡದು. ತುಂಬ ಖುಷಿ ಆಯಿತು. ಯಾಕಂದರೆ ಮೀನಂತೂ ಫ್ರೆಶ್ ಅಂದರೆ ಫ್ರೆಶ್ ಇತ್ತು. ಮತ್ತು ಫ್ಲೇವರ್ಸ್ ರೈಸ್ ಇದೆಲ್ಲ ಭಾರಿ ಒಳ್ಳೆ ಇತ್ತು. ಇದು ಹ್ಯಾಂಡ್ಸ್ ಡೌನ್ ಬಂದು ನನ್ನ ಫೇವ್ರೇಟ್ ಡಿಶ್ ಅಲ್ಲಿದು. ಮೀನು ಇಷ್ಟ ಇದ್ದವರಿಗೆ ಇದು ತುಂಬ ಖುಷಿ ಆಗ್ಬೋದು. ಅಂಜಲ್ ಇದು ಪೀಸಸ್ ನೋಡಿ ಫ್ಲೇಕಿ ಆಗಿ ಸೂಪರ್ ಫ್ರೆಶ್ ಆಗಿತ್ತು. ಇದು ಬಂದು ಎಕ್ಸ್ಪೆನ್ಸಿವ್ ಸೈಡಲ್ಲೇ ಉಂಟು. ಬಟ್ ಇದರ ಟೇಸ್ಟ್ ಅಷ್ಟೇ ಲೈಕ್ ಉಂಟು. ಸೊ ಎಲ್ಲ ತಿಂದ ಮೇಲೆ ಡೆಸರ್ಟ್ಸಿಗೆ ಬಂದು ಜಿಲೇಬಿ ಟ್ರೈ ಮಾಡಿದ್ದೇವೆ. ಇವರ ಗೀ ಜಿಲೇಬಿ ಬಿಸಿಯಾಗಿ ತುಂಬ ಒಳ್ಳೆ ಇತ್ತು. ತುಂಬ ಇಷ್ಟ ಆಯಿತು ನಮಗೆ. ಮತ್ತು ಊಟ ಎಲ್ಲ ಆದ ಮೇಲೆ ನಾವು ಹೊರಗಡೆ ಸ್ವಲ್ಪ ಬೀಚ್ ಹತ್ರ ಎಲ್ಲ ಹೋಗುವ ಅಂತ ಹೊರಗಡೆ ಹೋದೆವು. ಹೊರಗಡೆ ಅಂತೂ ಒಂದು ಬೇರೆ ಜಾಗಕ್ಕೆ ಹೋದ ಹಾಗೆ ಅನಿಸ್ತದೆ. ಅಷ್ಟೇ ಸ್ಪೇಷಿಯಸ್ ಆಗಿ ಉಂಟು. ಸೂಪರ್ ಕೂಲ್ ಉಂಟು ಹೊರಗಡೆದು ಜಾಗ. ಈ ಜಾಗದು ಆ್ಯಂಬಿಯನ್ಸ್ ಮತ್ತು ಲೊಕೇಶನ್ ಇದರ ಬಿಗ್ಗೆಸ್ಟ್ ಸ್ಟ್ರೆಂತ್ ಹೇಳ್ಬೋದು. ಸೀ ಫುಡ್ ಡಿಶಸ್ ನಮಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ಬೀಚ್ ಸೈಡ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಮತ್ತು ಫ್ರೆಶ್ ಸೀ ಫುಡ್ ಇದು ಅಥವಾ ಡಿಫ್ರೆಂಟ್ ಏನಾದರೂ ಟ್ರೈ ಮಾಡಬೇಕಂದ್ರೆ ಈ ಜಾಗವನ್ನು 100% ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Do like, share, subscribe and comment. See you in the next video. Okay, bye.